ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಏಸು ಕ್ರಿಸ್ತನ ಅತಿ ಪ್ರೀತಿಯುಳ್ಳ ಶ್ರೇಷ್ಠ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸುತ್ತೇನೆ. ಪ್ರತಿದಿನ ಅನೇಕ ಪ್ರಾರ್ಥನೆಗಳನ್ನು ನಾವು ಮಾಡುತ್ತಾ, ದೇವರ ಸಮ್ಮುಖದಲ್ಲಿ ನಮ್ಮನ್ನು ಸಮರ್ಪಿಸುತ್ತಾ, ದೇವರಿಗೆ ಹತ್ತಿರವಾಗುತ್ತಾ ನಡೆಯುತ್ತಾ ಇರುತ್ತೇವೆ. ಈ ದಿನ ನಾವು ಮಧ್ಯರಾತ್ರಿಯ ಪ್ರಾರ್ಥನೆಯನ್ನು ಮಾಡುವುದಕ್ಕಾಗಿ ಬಂದಿದ್ದೇವೆ. ಮಧ್ಯರಾತ್ರಿ ಯಾಕೆ ನಾವು ಪ್ರಾರ್ಥಿಸುತ್ತೇವೆ? ಕಾರಣ, ನಿದ್ದೆ ಬಾರದೇ ಇರುವುದು, ಚಿಂತೆಯಿಂದ ಬಳಲುತ್ತಿರುವುದು, ಅನಾರೋಗ್ಯದಲ್ಲಿ ಬಿದ್ದಿರುವಂಥದ್ದು, ಯಾವುದೋ ಕಳವಳ, ದಿಗ್ಭ್ರಮೆ, ಅಪನಂಬಿಕೆ, ಭಯ, ಆತಂಕ, ಈ ಎಲ್ಲ ಕಾರ್ಯಗಳ ನಿಮಿತ್ತವಾಗಿ ನಮಗೆ ನಿದ್ರೆ ಬರುವುದಿಲ್ಲ. ಅಂತಹ ಸಂದರ್ಭದಲ್ಲಿ ಈ ಪ್ರಾರ್ಥನೆಯನ್ನು ನೀವು ಏಕೀಭವಿಸಿ ಪ್ರಾರ್ಥಿಸಬೇಕಾಗಿ ನಿಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತಾ ಇದ್ದೇನೆ. ಮಧ್ಯರಾತ್ರಿ ಪ್ರಾರ್ಥನೆ ಬೈಬಲಲ್ಲಿ ಕೂಡ ಬರೆಯಲ್ಪಟ್ಟಿದೆ. ಮಧ್ಯರಾತ್ರಿಯ ಪ್ರಾರ್ಥನೆ ಬಹು ಬಲವುಳ್ಳದ್ದಾಗಿದೆ. ಲೋಕದ ಎಲ್ಲ ಶಬ್ದಗಳ ಮಧ್ಯದಲ್ಲಿ ನಾವು ಪ್ರಾರ್ಥನೆಯಲ್ಲಿ ಏಕೀಭವಿಸಲು ಅಸಾಧ್ಯವಾಗಬಹುದು. ಆದರೆ ಈ ಮಧ್ಯರಾತ್ರಿ ಪ್ರಾರ್ಥನೆ ದೇವರೊಟ್ಟಿಗೆ ನಮ್ಮನ್ನು ಒಂದುಗೂಡಿಸಿ ನಮ್ಮ ಮನವು ಆತನ ಮನವನ್ನು ಮುಟ್ಟುವಂತೆ ಪ್ರಾರ್ಥಿಸಲಿಕ್ಕೆ ಸಾಧ್ಯವಾಗುತ್ತದೆ. ಕೆಲವು ಸಂದರ್ಭಗಳಲ್ಲಿ ಮನೆಯಲ್ಲಿ ಜನರಿರಬಹುದು, ಆದರೆ ಏಕಾಂತ ಸ್ಥಳವನ್ನು ನೋಡಿ ಈ ಪ್ರಾರ್ಥನೆಯನ್ನು ಕೇಳಿಸಿಕೊಳ್ಳಬೇಕಾಗಿ ನಿಮಗೆ ಮನವಿ ಮಾಡುತ್ತೇನೆ. ಪ್ರಾರ್ಥಿಸೋಣ. ಪರಲೋಕದ ಪ್ರೀತಿಯ ತಂದೆಯೇ, ಈ ನಿಶ್ಶಬ್ದವಾದ ರಾತ್ರಿಯಲ್ಲಿ, ಈ ಮಧ್ಯರಾತ್ರಿಯ ವೇಳೆಯಲ್ಲಿ ನಾವು ನಿನ್ನ ಸನ್ನಿಧಿಗೆ ಬರುತ್ತಿದ್ದೇವೆ. ಲೋಕವು ನಿದ್ರಿಸುತ್ತಿರುವ ಈ ಸಮಯದಲ್ಲಿ ನನ್ನ ಆತ್ಮವು ನಿನ್ನನ್ನು ಹುಡುಕುತ್ತಿದೆ. ಎಲ್ಲ ಶಬ್ದಗಳು ನಿಂತಿರುವ ಈ ಕ್ಷಣದಲ್ಲಿ ನಿನ್ನ ಧ್ವನಿಯನ್ನು ಕೇಳಲು ಬಯಸುತ್ತೇವೆ. ಕರ್ತನೇ, ಕೆಲವರು ಹಗಲಿನಲ್ಲಿ ನಗುತ್ತಾರೆ, ಆದರೆ ರಾತ್ರಿ ಬಂದಾಗ ದುಃಖ, ಅಳು, ಗೋಳಾಟ, ವೇದನೆ, ಭಯ, ಆತಂಕ, ಚಿಂತೆಗಳಿಗೆ ಒಳಗಾಗಿ ನಿದ್ರೆ ಬಾರದೇ ಇರುವಂಥ ರಾತ್ರಿಗಳು ಅನೇಕವೂ ಇರುತ್ತವೆ. ಹೌದು ಸ್ವಾಮಿ, ಕೆಲವರು ಜನರ ಮುಂದೆ ಬಲಶಾಲಿಗಳಂತೆ ಕಾಣುತ್ತೇವೆ, ಆದರೆ ಮಧ್ಯರಾತ್ರಿಗಳಲ್ಲಿ ಮುರಿದ ಮನಸ್ಸುಗಳಿಂದ ಇರುತ್ತೇವೆ. ಕೆಲವರು ತಮ್ಮ ನೋವನ್ನು ಯಾರಿಗೂ ಹೇಳಿಕೊಳ್ಳಲು ಆಗುವುದಿಲ್ಲ, ಆದರೆ ನೀನು ತಿಳಿದಿದ್ದೀಯ ಕರ್ತನೆ. ನಿನಗೆ ಅರ್ಥವಾಗುತ್ತದೆ ದೇವರೇ, ಅದಕ್ಕಾಗಿ ನಿನಗೆ ಸ್ತೋತ್ರ ಮಾಡುವಂಥವರಾಗಿದ್ದೇವೆ. ಅಪ್ಪ, ಕೀರ್ತನೆಗಳ ಗ್ರಂಥ 139ನೇ ಕೀರ್ತನೆಯಲ್ಲಿ ಮೊದಲ ವಾಕ್ಯದಲ್ಲಿ, ಯೆಹೋವನೇ, ನೀನು ನನ್ನನ್ನು ಪರೀಕ್ಷಿಸಿ ತಿಳುಕೊಂಡಿದ್ದಿ, ನಾನು ಕೂತುಕೊಳ್ಳುವುದು ಏಳುವುದು ನಿನಗೆ ಗೊತ್ತದೆ. ದೂರದಿಂದಲೇ ನನ್ನ ಆಲೋಚನೆಗಳನ್ನು ಬಲ್ಲವನಾಗಿರುತ್ತಿ, ನಾನು ನಡೆಯುವುದನ್ನು ಮಲಗುವುದನ್ನು ಶೋಧಿಸಿ ಗ್ರಹಿಸಿಕೊಳ್ಳುತ್ತಿ, ನನ್ನ ನಡತೆಯೆಲ್ಲ ನಿನಗೆ ಗೋಚರವಾಗಿದೆ. ಹೌದು ದೇವರೇ, ನಾನು ನಡೆಯುವುದನ್ನು ಮಲಗುವುದನ್ನು ಶೋಧಿಸಿ ಗ್ರಹಿಸಿಕೊಳ್ಳುತ್ತಿ, ನಾನೀಗ ಯಾಕೆ ನಿದ್ದೆ ಮಾಡ್ತಾ ಇಲ್ಲ, ಸರಿಯಾದ ನಿದ್ರೆ ಯಾಕೆ ಬರುತ್ತಿಲ್ಲ ಎಂಬುದನ್ನು ನೀನು ಗ್ರಹಿಸಿಕೊಂಡಿದ್ದಿ. ನಿನಗೆ ಅರ್ಥವಾಗುತ್ತದೆ ಕರ್ತನೆ. ಮನೆಯಲ್ಲಿನ ಒತ್ತಡ, ಕಷ್ಟಗಳು, ಸಾಲಗಳು, ವೇದನೆಗಳು, ಕರ್ತನೇ, ಮನುಷ್ಯರಿಗೆ ಅರ್ಥವಾಗದೇ ಇರುವಂಥ ನಮ್ಮ ಕಣ್ಣೀರು, ಹೇಳಿಕೊಳ್ಳಲಾಗದ ನೋವು, ಉತ್ತರ ಸಿಗದ ಪ್ರಶ್ನೆಗಳು, ಮುರಿದ ಮನಸ್ಸುಗಳು, ದಣಿದ ಆತ್ಮಗಳೊಂದಿಗೆ ನಿಮ್ಮ ಬಳಿಗೆ ಬರುತ್ತಿದ್ದೇವೆ. ದೇವರೇ, ನಮ್ಮ ಹೃದಯವನ್ನು ನೋಡುವಾತನೇ ಪ್ರೀತಿಯ ಯೇಸುವೆ. ನೀನು ಜನರ ಮುಖವನ್ನು ನೋಡುವುದಿಲ್ಲ, ಬದಲಾಗಿ ಹೃದಯವನ್ನು ನೋಡುವ ದೇವರಾಗಿದ್ದಿ. ಜನರು ನಮ್ಮ ಹೊರಗಿನ ನಗುವನ್ನು ನೋಡುತ್ತಾರೆ, ನಮ್ಮ ಆದಾಯವನ್ನು ನೋಡುತ್ತಾರೆ, ನಮ್ಮ ಕೆಲಸವನ್ನು ನೋಡುತ್ತಾರೆ, ನಮ್ಮ ಮನೆಯನ್ನು ನೋಡುತ್ತಾರೆ, ನಮ್ಮ ಜೊತೆಯಲ್ಲಿ ಯಾರಿದ್ದಾರೆ ನೋಡುತ್ತಾರೆ. ಆದರೆ ಜೊತೆಯಲ್ಲಿ ಜನರಿದ್ದರೂ, ಕೆಲಸ ಇದ್ದರೂ, ಆದಾಯ ಇದ್ದರೂ, ಹೇಳಿಕೊಳ್ಳಲಾಗದ ಒಂದು ವೇದನೆ, ಸಂಕಟ ನಮ್ಮನ್ನು ಕಾಡುತ್ತಿದೆಯಲ್ಲವೇ?
ಜನರು ನಮ್ಮ ಯಶಸ್ಸನ್ನು ನೋಡುತ್ತಾರೆ, ಆದರೆ ನೀನು ನಮ್ಮ ಯಥಾರ್ಥತೆಯನ್ನು ನೋಡುವ ದೇವರಾಗಿದ್ದಿ. ಕರ್ತನೇ, ಮನುಷ್ಯರಿಗೆ ತೋರ್ಪಡಿಸಿಕೊಳ್ಳಲಾಗದೇ ಇರುವ ಕೃತ್ಯವನ್ನು ನೀನು ಕಾಣುತ್ತೀಯಲ್ಲವೇ? ಅದಕ್ಕಾಗಿ ನಿನಗೆ ಸ್ತೋತ್ರ ಮಾಡುತ್ತಾ ಇದ್ದೇವೆ. ಕೀರ್ತನೆಗಳ ಗ್ರಂಥ 56ನೆಯ ಕೀರ್ತನೆ 8ನೆಯ ವಾಕ್ಯದಲ್ಲಿ, ನಾನು ದೇಶಭ್ರಷ್ಟನಾಗಿ ಅಲೆದಾಡಿದ್ದನ್ನು ನೀನೇ ಬಲ್ಲೆ, ನನ್ನ ಕಣ್ಣೀರು ನಿನ್ನ ಬುದ್ದಲಿಯಲ್ಲಿ ತುಂಬಿದೆ, ಅದರ ವಿಷಯ ನಿನ್ನ ಪುಸ್ತಕದಲ್ಲಿ ಬರೆದದೆಯಲ್ಲ. ದೇವರು ನನ್ನ ಸಂಗಡ ಇರುವುದು ನಿಶ್ಚಯ. ಹೌದು ಕರ್ತನೆ, ನನ್ನ ಕಣ್ಣೀರು ನಿನ್ನ ಬುದ್ದಲಿಯಲ್ಲಿ ತುಂಬಿದೆ. ಹೇಳಿಕೊಳ್ಳಲಾರದ ನೋವು, ಯಾರಿಗೂ ತೋರ್ಪಡಿಸಿಕೊಳ್ಳಲಾರದ ವೇದನೆ. ಯಾರಾದರೂ ಅರ್ಥ ಮಾಡಿಕೊಳ್ಳುತ್ತಾರಾ ಎಂದು ನೋಡಿದರೆ ಒಬ್ಬರೂ ಇಲ್ಲ, ಸಹಾಯ ಮಾಡುವವರು ಒಬ್ಬರೂ ಇಲ್ಲ. ಎಲ್ಲರೂ ನಮ್ಮ ಪರಿಸ್ಥಿತಿಯನ್ನು ನೋಡಿ ಅಯ್ಯೋ ಪಾಪ ಅನ್ನುವವರೇ ಹೊರತು ನಮ್ಮ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುವವರು ಯಾರೂ ಇಲ್ಲ. ಎಷ್ಟೋ ರಾತ್ರಿ ನಾವು ಮೌನವಾಗಿ ಅಳುತ್ತಿದ್ದೇವೆ ದೇವರೇ. ಎಷ್ಟೋ ಬಾರಿ ಇನ್ನು ನನ್ನಿಂದ ಆಗೋದಿಲ್ಲ, ಈ ಕೈ ನೋವುಗಳಿಂದ ನನಗೆ ಬಿಡುಗಡೆ ಬೇಕು, ಈ ಕಣ್ಣೀರಿನಿಂದ ನನಗೆ ಬಿಡುಗಡೆ ಬೇಕು, ಈ ನೋವಿನಿಂದ ಬಿಡುಗಡೆ ಬೇಕು, ಈ ಸಂಬಂಧಗಳಿಂದ ಬಿಡುಗಡೆ ಬೇಕು, ಈ ಸ್ಥಳದಿಂದ ನನಗೆ ಬಿಡುಗಡೆ ಬೇಕು, ಈ ಕೆಲಸ ನಾನು ಮಾಡೋಕ್ಕಾಗಲ್ಲ, ಈ ಆಫೀಸನ್ನು ನಾನು ಎದುರಿಸಲಿಕ್ಕಾಗಲ್ಲ, ನನ್ನ ಮೇಲಧಿಕಾರಿಗಳು ಕೊಡುವ ಟಾರ್ಚರ್ ಸಹಿಸಲಿಕ್ಕಾಗ್ತಾ ಇಲ್ಲ, ಓದುವುದಕ್ಕೆ ನನಗೆ ಜ್ಞಾನ ಸಾಕಾಗ್ತಾ ಇಲ್ಲ, ಕೆಲಸ ಮಾಡುವುದಕ್ಕೆ ನನಗೆ ಬಲ ಸಾಕಾಗ್ತಾ ಇಲ್ಲ. ಅಪ್ಪ ದೇವರೇ, ನನ್ನಿಂದಾಗದು ಇನ್ನೂ ಸಾಧ್ಯವಿಲ್ಲ ಎಂದು ಪ್ರಾರ್ಥಿಸುತ್ತಿರುವ ಈ ಪ್ರಿಯ ದೇವ ಜನರನ್ನು ನೋಡಿರಿ ಅಪ್ಪ. ಎಷ್ಟು ಬಾರಿ ಇವರ ಹೃದಯವು ಭಾರವಾಗಿ ಮುರಿದು ಹೋಗಿದೆ. ಆದರೆ ಒಂದು ದೇವರೇ, ಇದುವರೆಗೂ ನೀನು ನಂಬಿಕೆಯಿಂದ ಕಾಪಾಡಿದ್ದಿ, ನಮ್ಮನ್ನು ಕೈ ಬಿಡಲಿಲ್ಲ. ನಿನಗೆ ವಂದನೆ ಅಪ್ಪ. ಮಧ್ಯರಾತ್ರಿಯಲ್ಲಿ ಕಣ್ಣೀರಿನಿಂದ ಮಾಡುವ ಪ್ರಾರ್ಥನೆ, ಓ ದೇವ, ಅದೆಷ್ಟೋ ಬಲವಾಗಿದೆ ಎಂದು ನಂಬುತ್ತಾ ಇದ್ದೇವೆ. ಕೆಲವರ ತಲೆದಿಂಬುಗಳು ಕಣ್ಣೀರಿನಿಂದ ಒದ್ದೆಯಾಗಿವೆ. ಕೆಲವರು ಮಕ್ಕಳಿಗಾಗಿ ಅಳುತ್ತಾ ಇದ್ದಾರೆ, ಕೆಲವರು ಕುಟುಂಬದ ಸಮಸ್ಯೆಗಳಿಗಾಗಿ ಅಳುತ್ತಿದ್ದಾರೆ, ಕೆಲವರು ಆರೋಗ್ಯಕ್ಕಾಗಿ ಅಳುತ್ತಿದ್ದಾರೆ, ಕೆಲವರು ಸಾಲದ ಒತ್ತಡಕ್ಕಾಗಿ ಅಳುತ್ತಿದ್ದಾರೆ, ಕೆಲವರು ಆತ್ಮಿಕ ಚೈತನ್ಯಕ್ಕಾಗಿ ಅಳುತ್ತಿದ್ದಾರೆ. ಕರ್ತನೇ, ಈ ರಾತ್ರಿ ಅವರ ಕಣ್ಣೀರನ್ನು ವ್ಯರ್ಥವಾಗಲು ಬಿಡಬೇಡಪ್ಪ, ವ್ಯರ್ಥವಾಗಲು ಬಿಡಬೇಡ ಕರ್ತನೆ. 125ನೆಯ ಕೀರ್ತನೆಯಲ್ಲಿ ಅಪ್ಪ, ನೀವು ನಮಗೆ ಹೇಳಿದಂಥ ಮಾತನ್ನು ನಾವು ನೆನಪಿಸಿಕೊಳ್ಳುತ್ತೇವೆ. 126ನೇ ಕೀರ್ತನೆಯಲ್ಲಿಯೂ ಕೂಡ 5ನೇ ವಾಕ್ಯದಲ್ಲಿ ಕೂಡ ಅಪ್ಪ, ನೀವು ಹೇಳಿದ ಮಾತು, ಅಳುತ್ತಾ ಬಿತ್ತುವವರು ಆಡುತ್ತಾ ಕೊಯ್ಯುವರು, ದುಃಖಿಸುತ್ತಾ ಬೀಜವನ್ನು ತೆಗೆದುಕೊಂಡು ಹೋಗುವವನು ಹರ್ಷಿಸುತ್ತಾ ಸಿವುಡುಗಳನ್ನು ಒತ್ತುಕೊಂಡು ಬರುವನು ಎಂಬುದಾಗಿ. ಕರ್ತನೇ, ಸುಖವಾಗಿ ನಿದ್ರೆ ಬಾರದೇ ಇರುವುದಕ್ಕೆ ಕಾರಣ ಮನುಷ್ಯರು ಅಂದ ಮಾತುಗಳು, ಹೀಯಾಳಿಸಿದ ರೀತಿಗಳು, ಅವಮಾನಿಸಿದ ಪರಿಸ್ಥಿತಿಗಳು, ನಮ್ಮನ್ನು ಮಾತಾಡದೆ, ನಮ್ಮನ್ನು ಕೇಳದೆ, ನಮ್ಮನ್ನು ಗಮನಿಸದೆ, ನಮ್ಮನ್ನು ನೋಡದ ಹಾಗೆ ಹೋದರಲ್ಲ. ನಮಗೆ ಗೊತ್ತಿದ್ದರೂ, ನಮ್ಮ ಕಷ್ಟ ಗೊತ್ತಿದ್ದರೂ ಸಹಾಯ ಮಾಡಲಿಲ್ಲವಲ್ಲ, ನಮಗೆ ಯಾರೂ ಆಗಲಿಲ್ಲವಲ್ಲ ಎಂದು ಪ್ರತಿ ಮಾತು, ಪ್ರತಿ ನಡವಳಿಕೆ, ಪ್ರತಿ ವ್ಯಕ್ತಿ ನೆನಪಿಗೆ ಬಂದು ರಾತ್ರಿಯ ನಿದ್ರೆಗಳು ಇಲ್ಲದಂತಾಗಿದೆಯಲ್ಲ. ಶರೀರದಲ್ಲಿ ಒಂದೊಂದು ನೋವುಗಳ ನಿಮಿತ್ತವಾಗಿ, ಆ ನೋವುಗಳು ನಮ್ಮನ್ನು ಬಾಧಿಸಿದರ ನಿಮಿತ್ತವಾಗಿ, ಓ ದೇವ, ನಿದ್ರೆ ಬರುತ್ತಲೇ ಇಲ್ಲ, ಮನಸ್ಸು ಸರಿ ಇಲ್ಲ, ಶರೀರ ಆರೋಗ್ಯವಿಲ್ಲ, ಕುಟುಂಬದಲ್ಲಿ ಕೊರತೆಗಳು, ಕಷ್ಟಗಳು. ಯಾರಿಗೆ ಹೇಳಿಕೊಳ್ಳೋಣ ದೇವರೇ? ಯಾರಿಗೆ ಹೇಳಿಕೊಳ್ಳೋಣ? ಅಪ್ಪ, ನಿನ್ನ ವಾಕ್ಯ ನಮಗೆ ಹೇಳ್ತಾ ಇದೆ, ಮಗಳೇ, ಮಗನೇ, ನಿನ್ನ ಕಣ್ಣೀರು ವ್ಯರ್ಥವಾಗುವುದಿಲ್ಲ. ಇವತ್ತು ನೀನೇನು ಕಣ್ಣೀರಿನಿಂದ ಪ್ರಾರ್ಥಿಸುತ್ತಿರುವೆಯೋ, ಆ ಕಣ್ಣೀರಿನ ಪ್ರಾರ್ಥನೆಗೆ
ಒಂದು ದಿವಸ ಉತ್ತರವು ಸಿಗುತ್ತದೆ, ಆಶೀರ್ವಾದವು ನಿನಗೆ ಸಿಗುತ್ತದೆ. ಕರ್ತನೇ ನಿನಗೆ ಸ್ತೋತ್ರ. ಅಪ್ಪಾ ದೇವರೇ ನಿನಗೆ ಸ್ತೋತ್ರ. ದೇವ, ನಮಗೆ ನೆನಪಿದೆ, ಪೌಲ ಮತ್ತು ಸೀಲರು ಸೆರೆಮನೆಯಲ್ಲಿ ಅವರನ್ನು ಹಾಕಿದಾಗ, ಓ ದೇವರೇ, ನಿನ್ನ ವಾಕ್ಯ ಹೇಳುತ್ತದೆ, ಅಪೋಸ್ತಲರ ಕೃತ್ಯಗಳು 16ನೇ ಅಧ್ಯಾಯ 25ನೇ ವಾಕ್ಯದಲ್ಲಿ, ಓ ಕರ್ತನೇ, ಆ ದೇವ ಭಕ್ತರು ಮಧ್ಯರಾತ್ರಿಯಲ್ಲಿ ಪೌಲನು ಸೀಲನು ಪ್ರಾರ್ಥನೆ ಮಾಡುವವರಾಗಿ ದೇವರಿಗೆ ಸ್ತುತಿ ಪದಗಳನ್ನು ಆಡುತ್ತಿದ್ದರೂ ಸೆರೆಯಲ್ಲಿದ್ದವರು ಲಕ್ಷ್ಯವಿಟ್ಟು ಕೇಳುತ್ತಿದ್ದರು. ಅಪ್ಪ, ಪೌಲ ಸೀಲರು ಸರಪಣಿಗಳಲ್ಲಿದ್ದರಪ್ಪ, ಸೆರೆಮನೆಯಲ್ಲಿದ್ದರು, ನೋವಿನಲ್ಲಿ ವೇದನೆಯಲ್ಲಿ ಇದ್ದರು. ಆದರೂ ಮಧ್ಯರಾತ್ರಿಯಲ್ಲಿ ಅವರು ಸ್ತುತಿ ಪದಗಳನ್ನು ಆಡುತ್ತಿದ್ದರು. ಈ ದಿನ ನಿನ್ನ ಸಮ್ಮುಖಕ್ಕೆ ಬಂದಿರುವಂಥ ನಾವು ಕೂಡ ಸ್ತುತಿ ಪದಗಳನ್ನು ಆಡುವಂತೆ, ಓ ದೇವ, ನಮಗೆ ಸಹಾಯ ಮಾಡಿರಿ. ಕರ್ತನೇ, ಪೌಲ ಸೀಲರಿಗೆ ಇದ್ದ ಮನಸ್ಸು, ಆ ಬಲ, ಆ ವಿಶ್ವಾಸ, ಆ ದೃಢತೆ ನಮಗೂ ಕೊಡಪ್ಪ. ಎಲ್ಲೇ ಇದ್ದರೂ ಹೇಗೆ ಇದ್ದರೂ ಮಧ್ಯರಾತ್ರಿಗಳಲ್ಲಿ ಬಿಡದೆ ನಿಮ್ಮನ್ನು ಸ್ತುತಿಸುವ ಮನಸ್ಸನ್ನು ನಮಗನುಗ್ರಹಿಸಿಕೊಡಪ್ಪ. ಪೌಲ ಸೀಲರು ಗಾಯಗೊಂಡಿದ್ದರು, ಅವರ ಬೆನ್ನಿಗೆ ಗಾಯವಾಗಿತ್ತು, ಕೈಗಳು ಬಂಧಿಸಲ್ಪಟ್ಟಿದ್ದವು, ಅವರ ಭವಿಷ್ಯ ಕತ್ತಲೆಯಾಗಿ ಕಾಣುತ್ತಿತ್ತು. ಮಧ್ಯರಾತ್ರಿಯಲ್ಲಿ ಕತ್ತಲೆಯಲ್ಲಿದ್ದರು, ಅವರು ಪ್ರಾರ್ಥಿಸಿದರು. ಆಗ ಭೂಮಿ ನಡಗಿತು, ಬಂಧನಗಳು ಮುರಿದವು, ಬಾಗಿಲುಗಳು ತೆರೆದವು. ಓ ಕರ್ತನೇ, ನಮ್ಮ ಮಧ್ಯರಾತ್ರಿಯು ಅದ್ಭುತದ ಸಮಯವಾಗಲಿ, ನಮ್ಮ ಬಂಧನಗಳು ಮುರಿಯಲಿ, ನಮ್ಮ ಮುಚ್ಚಿದ ಬಾಗಿಲುಗಳು ತೆರೆಯಲಿ ಅಪ್ಪ ಎಂದು ನಾವು ಕೂಗುತ್ತೇವೆ. ಪೌಲ ಸೀಲರು ಅಳಲಿಲ್ಲ, ದುಃಖಿಸಲಿಲ್ಲ, ಗುಣಗುಟ್ಟಲಿಲ್ಲ. ಬದಲಾಗಿ ಅವರು ಓ ಸ್ತುತಿ ಪದಗಳನ್ನು ಆಡುತ್ತಾ, ಸ್ತೋತ್ರ ಮಾಡುತ್ತಾ, ಪ್ರಾರ್ಥಿಸುತ್ತಾ ಇದ್ದರು. ನಿನಗೆ ವಂದನೆ ಅಪ್ಪ. ಅಪ್ಪ, ನಾವು ಕೆಲವರು ತುಂಬ ವರ್ಷಗಳಿಂದ ಪ್ರಾರ್ಥಿಸ್ತಾ ಇದ್ದೇವೆ, ಉತ್ತರ ಬಂದಿಲ್ಲ. ಕೆಲವರು ಕನಸುಗಳನ್ನು ಕಂಡು ಕನಸುಗಳು ಹಾಳಾಗಿ ಹೋಗಿವೆ, ನಿರೀಕ್ಷೆಗಳು ಕುಸಿದು ಬಿದ್ದಿವೆ. ನಮ್ಮಲ್ಲಿ ಕೆಲವರು ಅಂದುಕೊಳ್ತಾ ಇದ್ದೇವೆ, ದೇವರು ನನ್ನನ್ನು ಮರೆತಿದ್ದಾನ. ದೇವರೇ, ನೀವು ನಮ್ಮನ್ನು ಮರೆತಿದ್ದೀರಪ್ಪ. ಕರ್ತನೇ, ಯೋಸೇಫನು ಸೆರೆಮನೆಯಲ್ಲಿದ್ದಾಗ, ಕೈ ಬಿಡಲ್ಪಟ್ಟಾಗ ಹೆತ್ತವರಿಲ್ಲ, ಒಡ ಹುಟ್ಟಿದವರಿಲ್ಲ, ಯಾವ ನಿರೀಕ್ಷೆ ಇಲ್ಲ, ಸಹಾಯ ಮಾಡಿದವರಿಲ್ಲ. ಓ ದರ್ಶನ ಕೊಟ್ಟ ದೇವರು, ಈ ದಿನ ನೋಡುವಾಗ ಕನಸು ಕೊಟ್ಟ ದೇವರು ಕಣ್ಣೀರನ್ನು ನೋಡುವುದಿಲ್ಲವೋ ಅಪ್ಪ? ಅವನು ಕಾರಾಗೃಹದಲ್ಲಿದ್ದಾಗಲೂ ನೀನು ಅವನ ಜೊತೆಯಲ್ಲಿ ಇದ್ದೆ ಎಂದು ಹೇಳುತ್ತದೆ. ದಾವೀದನು ಗುಹೆಗಳಲ್ಲಿ ಅಡಗಿದ್ದಾಗಲೂ ಮಧ್ಯರಾತ್ರಿಗಳಲ್ಲಿ ಅವನು ನಿನ್ನನ್ನು ಸ್ತುತಿಸುತ್ತಿದ್ದನು. ಹಾಗೆಯೇ ಈ ರಾತ್ರಿ ಹೋರಾಡುತ್ತಿರುವ, ಪ್ರಾರ್ಥನೆಯಲ್ಲಿ ಕುಳಿತಿರುವ ಈ ನಿನ್ನ ಮಕ್ಕಳ ಜೊತೆಗೆ ನೀವಿರಬೇಕಾಗಿ ಬೇಡುತ್ತೇವೆ. ಪರಿಶುದ್ಧಾತ್ಮನೇ, ಈ ರಾತ್ರಿಯಲ್ಲಿ ಕುಳಿತಿರುವಂಥ ನಮಗೆ, ಈ ಪ್ರಾರ್ಥನೆಯಲ್ಲಿ ಏಕೀಭವಿಸುತ್ತಿರುವಂಥ ನಮಗೆ ಹೊಸ ಅನುಭವ ಕೊಡಪ್ಪ. ನಿನ್ನ ಹೊಸ ಸ್ಪರ್ಶ ಬೇಕು ಅಪ್ಪ. ಕೇವಲ ಭಾವೋದ್ರೇಕ ಅಲ್ಲ, ನಿನ್ನ ಪರಿವರ್ತನೆ ಬೇಕಪ್ಪ. ಕರ್ತನೇ, ನೀವು ಯೋವೇಲ 2ನೇ ಅಧ್ಯಾಯ 28ನೇ ವಾಕ್ಯದಲ್ಲಿ ಹೇಳಿದ್ದೀರಾ, ನನ್ನ ಆತ್ಮವನ್ನು ನಿಮ್ಮ ಮೇಲೆ ಸುರಿಸುವೆನು. ಅಪ್ಪ, ಲೋಕವೆಲ್ಲ ನಿದ್ರಿಸುವ ಈ ಸಮಯದಲ್ಲಿ ನಿಮ್ಮ ಪಾದಕ್ಕೆ ನಾವು ಬಂದು ನಮ್ಮ ಮೇಲೆ ನಿನ್ನ ಆತ್ಮನನ್ನು ಸುರಿಸಪ್ಪ ಎಂದು ಕೇಳಿಕೊಳ್ಳುತ್ತಾ ಇದ್ದೇವೆ. ಹೌದು ಕರ್ತನೆ, ಒಣಗಿದ ಹೃದಯಗಳ ಮೇಲೆ ನಿನ್ನ ಆತ್ಮವನ್ನು ಸುರಿಸುವವನು, ದಣಿದ ಸೇವಕರ ಮೇಲೆ ನಿನ್ನ ಆತ್ಮವನ್ನು ಸುರಿಸುವವನು, ಮುರಿದ ಕುಟುಂಬಗಳ ಮೇಲೆ ನಿನ್ನ ಆತ್ಮವನ್ನು ಸುರಿಸುವವನು, ನಿದ್ರಿಸುತ್ತಿರುವ ಸಭೆಗಳ ಮೇಲೆ ನಿನ್ನ ಆತ್ಮವನ್ನು ಸುರಿಸುವವನು, ಕುಗ್ಗಿ ಹೋಗಿರುವ ವ್ಯಕ್ತಿಗಳ ಮೇಲೆ ನಿನ್ನ ಆತ್ಮವನ್ನು ಸುರಿಸುವವನು, ಕೈ ಬಿಡಲ್ಪಟ್ಟವರನ್ನು ಆರಿಸಿಕೊಳ್ಳುವವನು ನೀವಾಗಿರುವುದಕ್ಕಾಗಿ ಸ್ತೋತ್ರ ಅಪ್ಪ. ನಂಬಿಕೆಯನ್ನು ಹುಟ್ಟಿಸುವವನೇ ಅಪ್ಪ, ನಾವೆಷ್ಟು ಸಾರಿ ಪ್ರಾರ್ಥಿಸಿದರು
ಉತ್ತರ ಬೇಗನೆ ಸಿಗದೆ ಹೋಗ್ತಾ ಇದೆ. ನಾವು ಅಳುತ್ತಾ ಇದ್ದೇವೆ, ದುಃಖದಲ್ಲಿದ್ದೇವೆ, ವೇದನೆಯಲ್ಲಿದ್ದೇವೆ. ಓ ದೇವರೇ, ನಾವು ಕಾಯ್ತಾ ಇದ್ದೇವಪ್ಪ. ಈ ರಾತ್ರಿಯಲ್ಲಿ ನಾವು ನಿಮ್ಮನ್ನು ನೆನಪಿಸಿಕೊಳ್ಳುತ್ತೇವೆ. ನಾವು ನಂಬುತ್ತೇವೆ, ನೀವು ಮೌನವಾಗಿದ್ದರೂ ಕೂಡ ನಮಗೋಸ್ಕರ ಕಾರ್ಯ ಮಾಡುವವನಾಗಿದ್ದೀ. ನೀನು ಕಾಣಿಸದಿದ್ದರೂ ನಮ್ಮ ಜೊತೆಯಲ್ಲೇ ಇದ್ದಿ. ನೀನು ಉತ್ತರಿಸದಿದ್ದರೂ ನಮ್ಮನ್ನು ನೋಡುತ್ತಾ ಇದ್ದಿ, ಕೇಳಿಸಿಕೊಳ್ಳುತ್ತಾ ಇದ್ದಿ. ನಿನಗೆ ಸ್ತೋತ್ರ, ಸ್ತೋತ್ರಪ್ಪ. ಕೀರ್ತನೆಗಳ ಗ್ರಂಥ 46ನೇ ಕೀರ್ತನೆಯಲ್ಲಿ 10ನೇ ವಾಕ್ಯವನ್ನು ನಾವು ಓದುವಾಗ, ಓ ಕರ್ತನೇ, ಬಿಡಿರಿ, ನಾನೇ ದೇವರು, ಲೋಕದ ಸಮಸ್ತ ಜನಗಳಿಗೂ ಸರ್ವಾಧಿಪತಿಯು ನಾನೇ ಎಂದು ತಿಳಿದುಕೊಳ್ಳಿರಿ. ಸೇನಾಧೀಶ್ವರನಾದ ಕರ್ತನು ನಮ್ಮ ಸಂಗಡ ಇದ್ದಾನೆ. ಯಾಕೋಬ ವಂಶದವರ ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ. ಅಪ್ಪ, ನೀವೇ ನಮಗೆ ಆಶ್ರಯ ದುರ್ಗವಾದ ದೇವರು. ನಿಮ್ಮ ಪಾದದಲ್ಲಿ ಬಂದು ಕುಳಿತುಕೊಂಡು ಪ್ರಾರ್ಥಿಸುತ್ತಿರುವ ನಮ್ಮನ್ನು ಕನಿಕರಿಸು. ಮಧ್ಯರಾತ್ರಿಯ ಪ್ರಾರ್ಥನೆ, ಓ ಮಹಿಮೆಯ ಪ್ರಾರ್ಥನೆ, ನಿನ್ನ ಮಹಿಮೆಯನ್ನು ಕಾಣುವ ಪ್ರಾರ್ಥನೆ. ನಿದ್ರೆಗೆ ಸಮಯವಿಲ್ಲ, ಚಿಂತೆಗೆ ಸಮಯವಿಲ್ಲ, ಭಯಕ್ಕೆ ಸಮಯವಿಲ್ಲ, ಸೋಲಿಗೆ ಸಮಯವಿಲ್ಲ, ಬಲಹೀನತೆಗೆ ಸಮಯವಿಲ್ಲ. ಓ ಬಂಧುಗಳಿಗೂ ಬೇಡದವರಿಗೂ ಸಮಯ ಇಲ್ಲ. ಯಾರಿಗೋಸ್ಕರವಾಗಿ ನಾನ್ಯಾಕೆ ಅಳಬೇಕು? ಯಾರೋ ಅಂದ ಮಾತಕ್ಕೆ ನಾನ್ಯಾಕೆ ಕುಗ್ಗಬೇಕು? ಯಾರೋ ವಿರೋಧ ಮಾಡಿದ ಕಾರ್ಯಗಳಿಗೆ ನಾನ್ಯಾಕೆ ಅಳಬೇಕು? ನನ್ನ ಕರ್ತನು ನನ್ನ ಪರವಾಗಿರುವಾಗ, ಓ ಕರ್ತನೇ, ನೀನು ನಮ್ಮನ್ನು ಕರುಣಿಸುವ ದೇವರು. ಅಪ್ಪ, ನಿಮ್ಮ ಸನ್ನಿಧಿಗೆ ನಾವು ಬಂದಿದ್ದೇವೆ. ನಮ್ಮ ಬಳಿಯಲ್ಲಿ ನಿಮಗೆ ಕೊಡಲಿಕ್ಕೆ ಏನೂ ಇಲ್ಲ. ನಮ್ಮ ಬಳಿಯಲ್ಲಿ ಪರಿಪೂರ್ಣತೆ ಇಲ್ಲ, ಶಕ್ತಿ ಇಲ್ಲ, ಉತ್ತರಗಳಿಲ್ಲ. ಬರೀ ನಮ್ಮ ಬಳಿಯಲ್ಲಿ ಮುರಿದ ಹೃದಯವಿದೆ. ಅದನ್ನು ನಾವು ನಿಮಗೆ ಕೊಡುತ್ತೇವೆ ಕರ್ತನೆ. 51ನೇ ಕೀರ್ತನೆಯಲ್ಲಿ 17ನೇ ವಾಕ್ಯದಲ್ಲಿ, ಅಪ್ಪ, ನಿನ್ನ ವಾಕ್ಯವು ನಮಗೆ ಉತ್ತೇಜಿಸುತ್ತದೆ. ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟಯಜ್ಞ. ದೇವರೇ, ಪಶ್ಚಾತ್ತಾಪದಿಂದ ಜಜ್ಜಿ ಹೋದ ಮನಸ್ಸನ್ನು ನೀನು ತಿರಸ್ಕರಿಸುವುದಿಲ್ಲ. ಅಪ್ಪ, ನೀವು ನಮ್ಮನ್ನು ತಿರಸ್ಕರಿಸುವ ದೇವರಲ್ಲ, ಮರೆತು ಹೋಗುವ ದೇವರಲ್ಲ. ಕರ್ತನೇ, ಶುಭವನ್ನುಂಟು ಮಾಡುವ ಕರ್ತನು, ದಯೆಯನ್ನು ತೋರಿಸುವ ದೇವರು. ಕರ್ತನೇ, ನಮ್ಮ ಕುಟುಂಬಗಳಿಗಾಗಿ ಮಧ್ಯರಾತ್ರಿಯಲ್ಲಿ ಮೊರೆ ಇಡುತ್ತಾ ಇದ್ದೇವೆ. ಈ ರಾತ್ರಿ ನಮ್ಮ ಮನೆಗಳನ್ನು ನೆನೆಸಿಕೋ. ಗಂಡ ಹೆಂಡತಿಯರ ನಡುವೆ ಶಾಂತಿ ಇರಲಿ. ಮಕ್ಕಳು ನಿನ್ನ ಮಾರ್ಗದಲ್ಲಿ ನಡೆಯಲಿ. ನಮ್ಮ ಮನೆಯನ್ನು ವಿಭಾಗಿಸುವ, ವಿರೋಧಿಸುವ, ಬೇರ್ಪಡಿಸುವ, ಅಪಾರ್ಥಗಳನ್ನು ಹುಟ್ಟಿಸುವ, ಮಾಟಮಂತ್ರಗಳನ್ನು ಮಾಡುವ, ಅಂಧಕಾರ ಶಕ್ತಿಗಳನ್ನು ನಮಗೆ ವಿರೋಧವಾಗಿ ಪ್ರಯತ್ನಿಸುವ ಪ್ರತಿ ವ್ಯಕ್ತಿಗಳ ಕಾರ್ಯ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಲಯವಾಗಲಿ. ನಂಬಿ ಪ್ರಾರ್ಥಿಸಿದಾಗ ಬಲವು ಬರುತ್ತದೆ. ಪೌಲ ಸೀಲರು ಮಧ್ಯರಾತ್ರಿಯಲ್ಲಿ ಸ್ತುತಿ ಪದಗಳಿಂದ ಸ್ತೋತ್ರ ಮಾಡಿ ಹಾಡಿದಾಗ ಸರಪಣಿಗಳು ಕಳಚಿ ಬಿದ್ದವು. ಕರ್ತನೇ, ಸೆರೆಮನೆಗಳು ಕದಲಿದವು, ಭೂಕಂಪ ಉಂಟಾಯಿತು. ಓ ದೇವ, ಈ ದಿನ ನಾವು ನಮ್ಮ ಸಮಸ್ಯೆಗಳು ಕದಲುವುದನ್ನು, ಕರ್ತನೇ, ಬಿಚ್ಚಿ ಬೀಳುವುದನ್ನು, ದೇವರೇ, ಮುರಿದು ಬೀಳುವುದನ್ನು ನಾವು ನೋಡುತ್ತಾ ಇದ್ದೇವೆ. ಯೇಸುವಿನ ನಾಮದಲ್ಲಿ ನಮಗೆ ವಿರೋಧವಾಗಿರುವ ಶಾಪ, ಮಾಟಮಂತ್ರ ಕೃತ್ಯ, ತಡೆಗಳು, ತೊಂದರೆಗಳು, ಚಿಂತೆಗಳು, ನೋವುಗಳು, ಸಂಕಟಗಳು ಪ್ರತಿಯೊಂದು ಯೇಸು ಕ್ರಿಸ್ತನ ನಾಮದಲ್ಲಿ ಲಯವಾಗಲಿ. ಓ ದೇವರೇ, ಸ್ತೋತ್ರ. ಅಳುತ್ತಿರುವ ತಾಯಂದಿರ ಕಣ್ಣೀರನ್ನು ನೋಡಪ್ಪ. ದಣಿದ ತಂದೆಯರಿಗೆ ಬಲ ಕೊಡಪ್ಪ. ಕುಟುಂಬಕ್ಕಾಗಿ ಪ್ರಯಾಸ ಪಡುತ್ತಿರುವ ಸಮಸ್ಯೆಗಳನ್ನು ಹೇಗಾದರೂ ಪರಿಷ್ಕಾರ ಮಾಡಿಕೊಳ್ಳಬೇಕು. ಸಾಲಗಳು ಅತಿ ಬೇಗನೆ ಮುಗಿದು ಹೋಗಬೇಕು. ಮಕ್ಕಳಿಗೆ ಬೇಕಾದದನ್ನು ತಂದು ಕೊಡಬೇಕು. ಶಾಲಾ ಕಾಲೇಜುಗಳ ಫೀಸನ್ನು ಕಟ್ಟಬೇಕು. ಮನೆ ಬಾಡಿಗೆಯನ್ನು ಕಟ್ಟಬೇಕು. EMIಗಳನ್ನು ಕಟ್ಟಬೇಕು. ಚೀಟಿ ಕಟ್ಟಬೇಕು. ಓ ಬಡ್ಡಿ ಕಟ್ಟಬೇಕು. ಒಂದಲ್ಲ, ಎರಡಲ್ಲ, ಮೂರಲ್ಲ, ನಾಲ್ಕಲ್ಲ, ಒಂದು ದಿವಸವಲ್ಲ, 2 ದಿವಸವಲ್ಲ, ಸದಾ ಇದೇ ಚಿಂತೆ. ಯಾವಾಗ ಮುಗಿಯುತ್ತೆ ನನ್ನ ಸಾಲ? ಯಾವಾಗ ಮುಗಿಯುತ್ತೆ ನನ್ನ ವೇದನೆ? ಅಪ್ಪ, ಯಾವಾಗ ಮುಗಿಸ್ತೀಯ ದೇವರೇ? ಮುಕ್ತಾಯವೇ ಇಲ್ಲವಾ, ಬಿಡುಗಡೆಯೇ ಇಲ್ಲವಾ ಎಂದು ಕಾಯುತ್ತಿರುವ ನಮಗೆ ನಿರೀಕ್ಷೆಯನ್ನು ಹುಟ್ಟಿಸಿದ ದೇವರೇ, ನಿನಗೆ ಸ್ತೋತ್ರ.
ಅಪ್ಪ, ಕೆಲವು ಸಾರಿ ಕೇವಲ ನಾವು ಆಶೀರ್ವಾದಗಳನ್ನು ಹುಡುಕುತ್ತೇವೆ, ಆದರೆ ಇಂದು ನಾವು ನಿನ್ನನ್ನು ಹುಡುಕುತ್ತೇವೆ ಸ್ವಾಮಿ. ಆಶೀರ್ವಾದಗಳು ಇಲ್ಲದಿದ್ದರೂ ನೀನಿದ್ದರೆ ಸಾಕು, ನೀ ಮಾತ್ರ ನಮಗೆ ಬೇಕು. ಹಣ ಇಲ್ಲದಿದ್ದರೂ ನಿನ್ನ ಕೃಪೆ ಇದ್ದರೆ ಸಾಕು ದೇವರೇ. ಎಲ್ಲರೂ ಬಿಟ್ಟು ಹೋದರೂ ನೀನಿದ್ದರೆ ಸಾಕು ದೇವರೇ. ಹೌದು ಕರ್ತನೆ, ನೀನು ಸಾಕು, ನೀ ಮಾತ್ರ ಸಾಕು ಎಂದು ಹೇಳುತ್ತಾ ಇದ್ದೇವಲ್ಲವಾ ಕರ್ತನೆ. ಸ್ತೋತ್ರ. 73ನೇ ಕೀರ್ತನೆಯಲ್ಲಿ ಓ ಕರ್ತನೆ 26ನೇ ವಾಕ್ಯದಲ್ಲಿ ನೋಡುವಾಗ, ತನು ಮನಗಳು ಕ್ಷಯಿಸಿದರೂ ನನ್ನ ಆತ್ಮಕ್ಕೆ ಶರಣನು, ನನ್ನ ಶಾಶ್ವತವಾದ ಪಾಲು ದೇವರೇ ನೀನೇ ಅಪ್ಪ, ನೀನೇ ನೀನೇ. ನೀನಿರುವಾಗ ನನ್ನ ಸಮಸ್ಯೆಗಳು ಯಾವುವು ದೇವರೇ ನಿರಂತರ ಅಲ್ಲ, ಅವೆಲ್ಲವೂ ಇಲ್ಲದೆ ಹೋಗುತ್ತವೆ. ಅಪ್ಪ ಕರ್ತನೆ ದೇವರೇ, ನಿನ್ನ ಸಮ್ಮುಖಕ್ಕೆ ಬಂದಿದ್ದೇವೆ. ನನ್ನ ಕಣ್ಣೀರು ವ್ಯರ್ಥವಾಗಿಲ್ಲ, ನಾನು ನಂಬುತ್ತೇನೆ. ನನ್ನ ಪ್ರಾರ್ಥನೆ ನೀನು ಕೇಳಿದ್ದಿ, ನನ್ನ ಜೀವನದಲ್ಲಿ ಕಾರ್ಯನಿರ್ವಹಿಸುತ್ತಿ. ನನ್ನ ಮಧ್ಯರಾತ್ರಿಯು ಬೆಳಗಿನ ಸಂತೋಷಕ್ಕೆ ಮಾರ್ಪಡಲಿದೆ. ಮುರಿದ ಹೃದಯವನ್ನು ದೇವರೇ ನೀನು ಸ್ವಸ್ಥ ಮಾಡುತ್ತಿ. ನನ್ನ ಮನೆಗೆ ನಿನ್ನ ಸಮಾಧಾನ ಬರುತ್ತದೆ, ಶಾಂತಿ ಬರುತ್ತದೆ, ಓ ಧೈರ್ಯ ಬರುತ್ತದೆ, ಆತ್ಮನ ಅಭಿಷೇಕ ಬರುತ್ತದೆ, ಪವಿತ್ರಾತ್ಮನ ಅಗ್ನಿ ಇಳಿದು ಬರುತ್ತದೆ. ನಿನಗೆ ಸ್ತೋತ್ರ. ಕೀರ್ತನೆ 30ರಲ್ಲಿ 5ನೇ ವಾಕ್ಯ ಹೇಳಿದ ಪ್ರಕಾರವಾಗಿ ಕರ್ತನೇ, ಆತನ ಕೋಪವು ಕ್ಷಣ ಮಾತ್ರ, ಆತನ ಅನುಗ್ರಹವೋ ಜೀವಮಾನವೆಲ್ಲ ಇರುವುದು. ಸಂಜೆಗೆ ದುಃಖವೆಂಬುದು ಬಂದು ನಮ್ಮ ಬಳಿಯಲ್ಲಿ ಇಳಿದುಕೊಂಡರೂ ಮುಂಜಾನೆ ಹರ್ಷಧ್ವನಿಯು ಕೇಳಿಸುವುದು. ಅಪ್ಪ, ಈ ಸಂಜೆಯಲ್ಲಿ, ಈ ರಾತ್ರಿಯಲ್ಲಿ, ಈ ಮಧ್ಯರಾತ್ರಿಯಲ್ಲಿ ಯಾವುದೇ ದುಃಖ ಬಂದಿರಬಹುದು. ನಾಳೆ ದಿನ ಹೇಗೆ, ಭವಿಷ್ಯ ಹೇಗೆ, ಏನು ಮಾಡೋದು ಎಂಬ, ಆದರೆ ನಮ್ಮ ಬಳಿಯಲ್ಲಿ ಆ ದುಃಖವು ಬಂದರೂ ಮುಂಜಾನೆ ಹರ್ಷಧ್ವನಿ ಕೇಳಿಸುವುದು ಕರ್ತನೆ. ಯಾಕೆಂದರೆ ನೀನು ನಮ್ಮ ಸಂಗಡ ಇರುತ್ತಿ, ನಮ್ಮ ಜೊತೆಯಲ್ಲಿ ಇರುತ್ತಿ. ನಿನಗೆ ಸ್ತೋತ್ರ. ಪ್ರೀತಿ ಯೇಸುವೆ, ಈ ಮಧ್ಯರಾತ್ರಿಯಲ್ಲಿ ನಾವು ನಮ್ಮ ಹೃದಯಗಳನ್ನು ನಿನ್ನ ಪಾದಗಳಲ್ಲಿ ಇಡುತ್ತೇವೆ. ನಮ್ಮ ಭಯಗಳನ್ನು ನಿನಗೆ ಕೊಡುತ್ತೇವೆ, ನಮ್ಮ ನೋವನ್ನು ನಿನಗೆ ಕೊಡುತ್ತೇವೆ, ನಮ್ಮ ಪ್ರಶ್ನೆಗಳನ್ನು ನಿನ್ನ ಬಳಿಯಲ್ಲಿ ಇಡುತ್ತೇವೆ, ನಮ್ಮ ಭವಿಷ್ಯವನ್ನು ನಿನ್ನ ಕೈಗಳಲ್ಲಿ ಸಮರ್ಪಿಸುತ್ತೇವೆ. ನಮ್ಮ ಕಣ್ಣೀರನ್ನು ಆಶೀರ್ವಾದವಾಗಿ ಮಾಡು, ನಮ್ಮ ಗಾಯಗಳನ್ನು ಕರ್ತನೆ ಗುಣಪಡಿಸು, ನಮ್ಮ ಸೋಲುಗಳನ್ನು ಸಾಕ್ಷಿಗಳನ್ನಾಗಿ ಮಾಡು, ನಮ್ಮ ಪರೀಕ್ಷೆಗಳನ್ನು ವಿಜಯಗಳನ್ನಾಗಿ ಮಾಡು. ಮಧ್ಯರಾತ್ರಿಯನ್ನು ಪುನರುತ್ಥಾನದ ಬೆಳಗಿನಂತೆ ಮಾರ್ಪಡಿಸು. ನಮ್ಮ ಜೀವನದ ಕೊನೆಯ ಉಸಿರಿರುವವರೆಗೂ ನಿನ್ನನ್ನೇ ಪ್ರೀತಿಸುವಂಥ ಅದ್ಭುತ ಕೃತ್ಯವನ್ನು ನಮ್ಮ ಜೀವಿತದಲ್ಲಿ ಮಾಡು ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ಕರ್ತನೇ, ಈ ರಾತ್ರಿ ನಿನ್ನ ಸನ್ನಿಧಿಯಲ್ಲಿ ಬಂದು ಪ್ರಾರ್ಥಿಸಲಿಕ್ಕೆ ಕೊಟ್ಟ ಈ ಸಹಾಯಕ್ಕಾಗಿ, ಸಮಯಕ್ಕಾಗಿ ಸ್ತೋತ್ರ. ನಿನ್ನ ಧ್ವನಿಯನ್ನು ಕೇಳಲು ನಾನು ಕಾಯುತ್ತೇನೆ. ನಿನ್ನ ಸಮಾಧಾನವು ನಮ್ಮ ಹೃದಯವನ್ನು ಆಳ್ವಿಕೆ ಮಾಡಲಿ. ಪರಿಶುದ್ಧಾತ್ಮನು ನಮ್ಮನ್ನು ಅಭಿಷೇಕ ಮಾಡಲಿ. ಈ ರಾತ್ರಿಯಲ್ಲಿ ಬೇಡಿದಾಗ ನಿಶ್ಚಿಂತೆಯಾಗಿರು, ಧೈರ್ಯದಿಂದಿರು, ಕಳವಳಗೊಳ್ಳಬೇಡ, ದಿಗ್ಭ್ರಮೆಗೊಳ್ಳಬೇಡ. ನಾನೇ ನಿನ್ನ ದೇವರು, ನಾನು ನಿನ್ನನ್ನು ಕೈ ಬಿಡುವುದಿಲ್ಲ, ಅಪಜಯಕ್ಕೆ ಗುರಿಪಡಿಸುವುದಿಲ್ಲ. ಓ ಕರ್ತನೆ, ನಿನ್ನ ವಾಗ್ದಾನಗಳಿಗಾಗಿ ಸ್ತೋತ್ರ, ನಿನ್ನ ಮಾತುಗಳಿಗಾಗಿ ಸ್ತೋತ್ರ. ನಮ್ಮ ಮೊರೆಯನ್ನು ಆಲಿಸಿದ್ದಕ್ಕಾಗಿ ಸ್ತೋತ್ರಪ್ಪ. ಈ ಪ್ರಾರ್ಥನೆಯನ್ನು ಪ್ರಾರ್ಥಿಸಿ ನಿನ್ನ ಸಮ್ಮುಖದಲ್ಲಿ ಸಮರ್ಪಣೆ ಮಾಡುವಾಗ ಅತಿ ಶೀಘ್ರದಲ್ಲಿ ಈ ಪ್ರಾರ್ಥನೆಗಳಿಗೆ ಉತ್ತರವನ್ನು ಅನುಗ್ರಹಿಸಿಕೊಟ್ಟು ನೀವೇ ಮಹಿಮೆ ಹೊಂದಬೇಕೆಂದು ಬೇಡುತ್ತಾ ಇದ್ದೇವೆ. ಪ್ರಾರ್ಥಿಸಿದವರ ಮುಖವು ಎಂದಿಗೂ ಲಜ್ಜೆಗೀಡಾಗಬಾರದು ದೇವರೇ. ಬದಲಾಗಿ ನಿನ್ನ ಆತ್ಮನ ಶಕ್ತಿಯು ಅವರನ್ನು ಆವರಿಸಿಕೊಂಡು ನೀನು ಅವರ ಮುಖಗಳು ದೇವರೇ ಕರ್ತನೆ ಪ್ರಭಾವದಿಂದ, ಬೆಳಕಿನಿಂದ, ಸಂತೋಷದಿಂದ, ಸಮಾಧಾನದಿಂದ, ಕೃಪೆಯಿಂದ, ಧೈರ್ಯದಿಂದ, ಜಯದಿಂದ, ಕರ್ತನೆ ಸಮೃದ್ಧಿಯಿಂದ ನೀನು ತುಂಬಿಸಬೇಕೆಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ಖಂಡಿತವಾಗಿಯೂ ಈ ನಮ್ಮ ಪ್ರಾರ್ಥನೆಯನ್ನು ಆಲಿಸಿದ್ದೀರಿ. ನಿಶ್ಚಿಂತವಾಗಿ ನಿದ್ರಿಸಲಿಕ್ಕೂ, ನಿಶ್ಚಿಂತವಾಗಿ ದಿನವನ್ನು ಎದುರಿಸಲಿಕ್ಕೂ, ನಿಶ್ಚಿಂತವಾಗಿ ನನ್ನ ಕರ್ತನು ನನಗೆ ಸಹಾಯ ಮಾಡುತ್ತಾನೆಂದು ತಿಳಿಯುವುದಕ್ಕೂ ನೀನು ಕೃಪೆಯನ್ನು ತೋರಿಸಿದ್ದಕ್ಕಾಗಿ ಸ್ತೋತ್ರ. ಸರ್ವಶಕ್ತನೇ ಸ್ತೋತ್ರ. ಪ್ರಾರ್ಥನೆಯನ್ನು ಆಲಿಸಿದಾತನೇ ನಿನಗೆ ಸ್ತೋತ್ರ. ಸ್ತುತಿ, ಘನ, ಮಾನ, ಮಹಿಮೆ ನಿನಗೆ ಮಾತ್ರ ಸಲ್ಲಿಸುತ್ತಾ ಈ ಪ್ರಾರ್ಥನೆಯನ್ನು ನಮ್ಮೆಲ್ಲರನ್ನ ಪ್ರಾರ್ಥಿಸಿದ ಪ್ರತಿ ದೈವ ಮಕ್ಕಳನ್ನು ನಿನ್ನ ಕೈಯಲ್ಲಿ ಸಮರ್ಪಿಸುತ್ತಾ, ನಮ್ಮ ರಕ್ಷಕನು ಮಧ್ಯರಾತ್ರಿಯಲ್ಲಿಯೂ ನಮ್ಮ ಪ್ರಾರ್ಥನೆಯನ್ನು ಕೇಳಿ ಮಹಿಮೆಕರವಾಗಿ ಮಾರ್ಪಡಿಸುವಾತನಾಗಿರುವ ನಜರೇತಿನ ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ಮೊದಲ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್, ಆಮೇನ್.